ಬಸವೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆ ಮಾಡಿದ್ದು ಜನವರಿ 14ರಂದು ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಭ್ರಮರಾಂಬಿಕಾ ದೇವಿ ಕಲ್ಯಾಣೋತ್ಸವ ಆಯೋಜನೆ ಮಾಡಲಾಗಿದ್ದು ಮಹೋತ್ಸವದಲ್ಲಿ ಉಚಿತವಾಗಿ ಕಡಲೆಕಾಯಿ ಕಬ್ಬು ವಿತರಣೆಯ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಬಸವೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆಯನ್ನ ಮಾಡಲಾಗಿದೆ. ಜನವರಿ 14 ಸಂಕ್ರಮಣದಂದು ನಡೆಯಲಿದೆ ಜಾತ್ರಾ ಮಹೋತ್ಸವ. ಭ್ರಮರಾಂಬಿಕಾ ದೇವಿ ಕಲ್ಯಾಣೋತ್ಸವ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮಹೋತ್ಸವದಲ್ಲಿ ಉಚಿತವಾಗಿ ಕಡಲೆಕಾಯಿ ಕಬ್ಬನ್ನ ವಿತರಣೆ ಮಾಡಲಾಗುತ್ತೆ ಭಕ್ತರಿಗೆ. ರಾಜ್ ನ್ಯೂಸ್ಗೆ ಬಿಜೆಪಿ ಮುಖಂಡ ರುದ್ರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆಯಾಗಿದ್ದು ಉಚಿತವಾಗಿ ಕಬ್ಬು ಹಾಗೆ ಕಡಲೆಕಾಯಿಯನ್ನ ವಿತರಣೆ ಮಾಡಲಾಗುತ್ತೆ. ಬಿಜೆಪಿ ಮುಖಂಡರು ರುದ್ರೇಶ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರದ ಸೋಂಪುರದಲ್ಲಿ ನಡೆಯುವಂತಹ ಬಹಳ ದೊಡ್ಡ ಜಾತ್ರೆ ಬಸವೇಶ್ವರ ಜಾತ್ರೆ. ಆ ಜಾತ್ರಾ ಮಹೋತ್ಸವ ಆಯೋಜನೆ ಆಗಿದ್ದು ರಾಜ್ ನ್ಯೂಸ್ಗೆ ಬಿಜೆಪಿ ಮುಖಂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 14ರಂದು ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಕೂಡ ಬನ್ನಿ. ಭ್ರಮರಾಂಬಿಕಾ ದೇವಿಯ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ. ಆ ದಿನ ಕಡಲೆಕಾಯಿ ಕಬ್ಬನ್ನ ಕೂಡ ಉಚಿತವಾಗಿ ವಿತರಣೆಯನ್ನ ಮಾಡಲಾಗುತ್ತೆ ಬಂದ ಭಕ್ತಾದಿಗಳಿಗೆ. ಜನವರಿ 14ರಂದು ನಡೆಯುವಂತಹ ಜಾತ್ರಾ ಮಹೋತ್ಸವ ರಾಜ್ ನ್ಯೂಸ್ಗೆ ಬಿಜೆಪಿ ಮುಖಂಡ ಎಂ ರುದ್ರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ದಿನ ಕಬ್ಬು ಕಡಲೆಕಾಯಿಯನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಭಕ್ತಾದಿಗಳಿಗೆ ತಿಳಿಸಿದ್ದಾರೆ. ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಯುತ್ತೆ ಸೋಂಪುರದಲ್ಲಿ ಈ ಒಂದು ಜಾತ್ರೆ ಬಸವೇಶ್ವರ ಜಾತ್ರೆ. ಈ ಬಾರಿ ಭ್ರಮರಾಂಬಿಕಾ ಕಲ್ಯಾಣ ಮಹೋತ್ಸವ ಕೂಡ ನಡೆಯುತ್ತೆ, ಆಯೋಜನೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ಭಕ್ತರು ಬನ್ನಿ ಅಂತ ಹೇಳಿ ಕರೆ ಕೊಡ್ತಾ ಆಹ್ವಾನವನ್ನ ಕೊಡ್ತಾ ಆ ದಿನ ಉಚಿತವಾಗಿ ಕಡಲೆಕಾಯಿ ಕಬ್ಬನ್ನ ಕೂಡ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿ ರುದ್ರೇಶ್ ಅವರು ರಾಜ್ ನ್ಯೂಸ್ ಜೊತೆಗೆ ಮಾತನಾಡ್ತಾ ಹೇಳಿದ್ರು. ಮಾಧ್ಯಮದವ್ರ ಸಹಕಾರ ಮಾಧ್ಯಮದವ್ರ ಸಹಕಾರ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಇದ್ರದ್ದೇನ್ ಬೇಕಾ ಇಡ್ಕಡ್ರಪ್ಪ ಇವು ಮಾಧ್ಯಮದವ್ರ ಸಹಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿರುತ್ತೆ, ಏನು ವಿಶೇಷತೆ? ಈ ಬಾರಿ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬಿಕಾ ದೇವಿಯ ಒಂದು ಕಲ್ಯಾಣೋತ್ಸವ ಬೆಳಗ್ಗೆ 6ರಿಂದ ಪ್ರಾರಂಭ ಆಗ್ತಾಯಿದೆ. ನಂತರ ರಥೋತ್ಸವ ಆಗ್ತದೆ ಮತ್ತು ಕಡಲೆಕಾಯಿ ಕೊಡೋ ಒಂದು ಕಾರ್ಯಕ್ರಮ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕನಿಷ್ಠ ಪಕ್ಷ ಒಂದು 500 ಸಂಖ್ಯೆಗಿಂತ ಮೇಲೆ ಇವತ್ತು ತಾಯಂದಿರು ಬರ್ತಾಯಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಮೈಸೂರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯದುವೀರ್ ಮಹಾರಾಜರು ಬರ್ತಾಯಿದ್ದಾರೆ, ವಿಜೇಂದ್ರ ಯಡಿಯೂರಪ್ಪನವರು ಬರ್ತಾಯಿದ್ದಾರೆ, ಅವ್ರ ದಂಪತಿಗಳು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಚಾಲನೆ ಮಾಡ್ತಾರೆ. ಇದ್ರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಎಸ್.ಟಿ. ಸೋಮಶೇಖರ್ ಅವರು, ಶೋಭಾ ಕರಂದ್ಲಾಜೆ ಅವರು ಮತ್ತು ನಮ್ಮ ಜವರೇಗೌಡರು ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಪೂಜ್ಯ ಶ್ರೀಗಳು, ಪರಮ ಪೂಜ್ಯರು, ಅನೇಕ ಮಠದ ಶ್ರೀಗಳು ಬರ್ತಾರೆ. ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಗರ್ಭಿಣಿ ತಾಯಂದಿರಿಗೆ
ಸೀಮಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸರ್, ಜಾತ್ರಾ ಮಹೋತ್ಸವ ದಿನದಲ್ಲಿ ಸೀಮಂತ ಕಾರ್ಯಕ್ರಮ, ಒಂದು ಕಡೆ ರಥೋತ್ಸವ ಕಾರ್ಯಕ್ರಮ ಇರುತ್ತೆ, ಇನ್ನೊಂದು ಕಡೆ ಒಂದು ಸೀಮಂತ ಕಾರ್ಯಕ್ರಮ ಯಾವ ರೀತಿ ನಿಭಾಯಿಸ್ತೀರಿ? ಏನು ತಂಡ ರಚನೆ ಮಾಡಿದ್ದೀರಾ, ಒಂದು ಸಮಿತಿ ರಚನೆ ಮಾಡಿದ್ದೀರಾ, ಯಾವ ರೀತಿ? ಹಾಗೇನಿಲ್ಲ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಗ್ರಾಮದ ಪ್ರಮುಖರು ಇದ್ದಾರೆ, ಯೂತ್ಸ್ ಇದ್ದಾರೆ, ಯುವಕರು ಇದ್ದಾರೆ, ಹಿರಿಯರಿದ್ದಾರೆ. ಅವರವ್ರನ್ನ ಒಂದೊಂದು ಜವಾಬ್ದಾರಿ ತೊಗೊಂಡು ಅವರೇ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮಗಳಿರ್ತವೆ. ಅದು ನಮ್ಮ ಎಲ್ಲ ಯೂತ್ಸು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೀಮಂತ ಕಾರ್ಯಕ್ರಮ ರಥೋತ್ಸವ ದಿನದಲ್ಲಿ ಸೀಮಂತ ಕಾರ್ಯಕ್ರಮ. ರಥೋತ್ಸವದ ದಿನ 2 ಗಂಟೆಗೆ ಪ್ರಾರಂಭ ಆಗ್ತದೆ. 2 ಗಂಟೆಯಿಂದ ಕನಿಷ್ಠ ಪಕ್ಷ ಒಂದು 5 ಗಂಟೆವರೆಗೂ ಕಾರ್ಯಕ್ರಮ ಆಗ್ತದೆ. ಅವತ್ತಿನ ದಿವಸನೇ ನಡೆಯುತ್ತೆ ಎಲ್ಲ. ಸೀಮಂತ ಬರೋರಿಗೆಲ್ಲ ವ್ಯವಸ್ಥೆ, ಅವ್ರು ಕರ್ಕೊಂಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಬರ್ತಕ್ಕಂಥ ಸೀಮಂತಕ್ಕೆ ಬರ್ತಕ್ಕಂಥ ತಾಯಂದಿರಿಗೆ ಅವರ ಒಂದು ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ನರ್ಸ್ಗಳು ಮತ್ತು ಆಶಾ ಕಾರ್ಯಕರ್ತರು ಜೊತೆಗೆ ಡಾಕ್ಟರ್ಸ್ಗಳು ಕೂಡ ಇಲ್ಲಿರ್ತಾರೆ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲಿರುತ್ತೆ. ನಮ್ಮ ಕೆಂಗೇರಿಯಲ್ಲಿರ್ತಕ್ಕಂಥ ಸುಪ್ರಾ ಆಸ್ಪತ್ರೆಯವರು ಅವರು 5 ಜನ ಬಡ ತಾಯಂದಿರಿಗೆ ಉಚಿತವಾಗಿ ನಾವು ಗರ್ಭಿಣಿ ಹೆರಿಗೆ ಮಾಡಿಸ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅವರು ಮಾಡಿಸ್ಕೊಡ್ತಾರೆ. ಎಲ್ಲ ರೀತಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನರ್ಸಿಂಗ್ ಹೋಮ್ಗಳು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಎಲ್ಲರೂ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ. ಸರ್, ರಾಜ್ ನ್ಯೂಸ್ ಮೂಲಕ ಜನರಿಗೆ ಏನು ಹೇಳ್ತೀರಾ, ಭಕ್ತರಿಗೆ, ಈ ಅಕ್ಕಪಕ್ಕ? ಯಾಕಂದರೆ ಬೆಂಗಳೂರಿನಲ್ಲಿ ಸಿಟಿ ಜನ, ಅವ್ರಿಗೆ ಹಳ್ಳಿ ಸೊಗಡು ಗೊತ್ತಿರಲ್ಲ. ಸೊ ಅವ್ರಿಗೆ ಏನು ಹೇಳ್ತೀರಾ? ಈ ಮೂಲಕ ಒಂದು ನಮ್ಮ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಬರೋಂಥ ಜನರು ಯಾವುದೇ ಒಂದು ಘರ್ಷಣೆ ಮಾಡ್ದಂಗೆ, ಒಂದು ಅನಾಹುತ ಮಾಡ್ದಂಗೆ ಕೈ ಜೋಡಿಸ್ಬೇಕು. ಇಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿ ತಾಯಂದಿರು, ಅವ್ರಿಗೆ ಯಾವುದೇ ಒಂದು ಅನಾನುಕೂಲ ಆಗಬಾರ್ದು. ತಮ್ಮೆಲ್ಲರ ಸಹಕಾರ ಇರಬೇಕು. ಯಾರು ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ, 1 ಲಕ್ಷಕ್ಕೂ ಜಾಸ್ತಿ ಜನ ಇಲ್ಲಿ ಬಂದು ಇದಾಗ್ತಾರೆ. ಆ ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ನಿಭಾಯಿಸೋ ಒಂದು ತಂಡ ಇದೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಕಡಲೆಕಾಯಿ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥ ಕಡಲೆಕಾಯಿ ಕಬ್ಬುಗೆ ಆಗಿರ್ಬೋದು, ಯಾವುದೇ ಒಂದು ತೊಂದರೆ ಇಲ್ದಂಗೆ ಮಾಡ್ತೀವಿ. ನೀವು ಸಂಯಮದಿಂದ ಕಾಪಾಡಬೇಕು. ಈ ಒಂದು ಕಾರ್ಯಕ್ರಮನ ಯಾವುದೋ ಒಂದು ತೊಂದರೆ ಇಲ್ದಂಗೆ ಯಶಸ್ವಿ ಮಾಡಿಕೊಡ್ಬೇಕು. ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿರುತ್ತೆ, ಏನು ವಿಶೇಷತೆ? ಈ ಬಾರಿ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕಾ ದೇವಿಯ ಒಂದು ಕಲ್ಯಾಣೋತ್ಸವ ಬೆಳಿಗ್ಗೆ 6ರಿಂದ ಪ್ರಾರಂಭ ಆಗ್ತಾಯಿದೆ. ನಂತರ ರಥೋತ್ಸವ ಆಗ್ತದೆ ಮತ್ತು ಕಡಲೆಕಾಯಿ ಕೊಡೋ ಒಂದು ಕಾರ್ಯಕ್ರಮ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕನಿಷ್ಠ ಪಕ್ಷ ಒಂದು 500 ಸಂಖ್ಯೆಗಿನ್ನ ಮೇಲೆ ಇವತ್ತು ತಾಯಂದಿರು ಬರ್ತಾ ಇದ್ದಾರೆ. ಬೆಳಗ್ಗೆ ಶ್ರೀಶೈಲ ಶ್ರೀ ಬ್ರಹ್ಮಾರಂಭಿಕಾ ದೇವಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣೋತ್ಸವ 6 ಗಂಟೆಯಿಂದ 8:30ವರೆಗೂ. ಸಾಯಂಕಾಲ ಅಲ್ಲ, ಬೆಳಗ್ಗೆ ಶ್ರೀಮಂತ 2 ಗಂಟೆಗೆ. ಶ್ರೀಮಂತ 2 ಗಂಟೆಗೆ. 14ನೇ ತಾರೀಕು. ರಥ ಎಳೆಯ ಕಾರ್ಯಕ್ರಮ 12 ಗಂಟೆ. ರಥೋತ್ಸವ 12 ಗಂಟೆಗೆ. ಕಡಲೆಕಾಯಿ ಕೊಡೋದು 1 ಗಂಟೆಗೆ. ಕಬ್ಬು ಕಡಲೆಕಾಯಿ ಕೊಡೋದು 1 ಗಂಟೆಗೆ. ಮನೋರಂಜನಾ ಕಾರ್ಯಕ್ರಮ 10 ಗಂಟೆಯಿಂದ ನಡೀತಾ ಇರ್ತದೆ, ಸಾಯಂಕಾಲ 6 ಗಂಟೆವರೆಗೂ. ಅದು ಕಾಮಿಡಿ ಕಿಲಾಡಿಗಳು, ಆಮೇಲೆ ಆಡಿಕೆರು, ಅದು ನಡೀತಾ ಇರ್ತದೆ. ಅದ್ರ ಪಡಗ ಅದು ನಡೀತಾ ಇರ್ತದೆ. ಟ್ರಾಫಿಕ್ ಎಲ್ಲ ಇದು ನಾವು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀರಾ. ಏನು ಹಳ್ಳಿ ಸೊಗಡಿನ ಒಂದು ಏನು ಉತ್ಸಾಹ ಇದೆ ನಿಮ್ಮಲ್ಲಿ ಅಂತ? ನಮ್ಮಲ್ಲಿ ಅಂತಂದರೆ ಇದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಮೊದಲು ಈ ಜಾತ್ರೆ ವ್ಯವಸ್ಥೆ ಇರಲಿಲ್ಲ. ಈಗ ಈ ಜಾತ್ರೆ ವ್ಯವಸ್ಥೆ ಪ್ರಾರಂಭ ಆಗಿದೆ 2006ರಿಂದ ಈಚೆಗೆ. ಮೊದಲು ದನಗಳನ್ನು ಬೆದರಿಕೆ ಮಾಡುವಂಥದ್ದು, ಬಣ್ಣ ಹಾಕುವಂಥದ್ದು, ಅದಕ್ಕೆ ಆಹಾರ ಹಾಕುವಂಥದ್ದು, ಅದನ್ನೆಲ್ಲ ತಮಟೆ ಒಳಗೆ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದೋ. ಇತ್ತೀಚೆಗೆ ಅದನ್ನು ಮಾಡ್ತೀವಿ. ಇವತ್ತು ಸಾಯಂಕಾಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಕಡಲೆಕಾಯಿ ಪರಿಸೆ ಬಸವೇಶ್ವರನ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ
ಕೆಲವು ಮಠಾಧಿಪತಿಗಳು ಮತ್ತು ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಪೊಲೀಸ್ನವರು ಮತ್ತು ಸಾಕಷ್ಟು ಎಲ್ಲ ಜನಗಳು ಸೇರಿ ಒಂದು ಯೂನಿಟನ್ನು ಮಾಡಿದ್ದೀವಿ ನಾವು. ಆ ಯೂನಿಟಲ್ಲಿ ನಾವು ಇವಾಗ ಏನಂದರೆ ಒಂದು ಟ್ರಸ್ಟ್ ಥರ ಬಸವೇಶ್ವರ ಯುವಕ ಸಂಘದ ಒಂದು ಟ್ರಸ್ಟ್ ಅಂತ ಮಾಡಿದ್ವಿ. ಆ ಟ್ರಸ್ಟಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಗುಂಪಿನವ್ರಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ನಾವು ಸುತ್ತ ಇರ್ತಕ್ಕಂಥ ಹಳ್ಳಿಯವರೆಲ್ಲರಿಗೂ ಸಹಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಅವರೆಲ್ಲರ ಹತ್ರನೂ ಕೂಡ ಆಶೀರ್ವಾದ ತಗೊಂಡು ಯಶಸ್ವಿಯಾಗಿ ಅದಕ್ಕೆ ಊಟದ ವ್ಯವಸ್ಥೆ 16 ವರ್ಷದಿಂದ ನಾನು ಭದ್ರಯ್ಯ ಅನ್ನೋರು ಇಬ್ಬರೂ ಊಟದ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲಿ ಒಬ್ಬರನ್ನೂ ಅಲೋ ಮಾಡಲ್ಲ, ರುದ್ರೇಶಪ್ಪನೂ ಸದಾ ಅಲೋ ಮಾಡೋದಿಲ್ಲ ನಾನು, ಗೊತ್ತಾಯ್ತಾ. ಆ ಇದರೊಳಗೆ ಕಂಡೀಷನ್ನಾಗಿ ಎಲ್ಲ ನಡ್ಕೊಂಡು ಹೋಗ್ತೈತೆ. ಎಲ್ಲ ಈ ದಾನಿಗಳು ಕೊಟ್ಟು ಇದು ಸಾಲ್ಟೇಜ್ ಬಂದಿದ್ದೆಲ್ಲನೂ ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದೆಷ್ಟೇ ಖರ್ಚಾಗಲಿ ಏನೇ ಮಾಡಲಿ ಅದಕ್ಕೆಲ್ಲ ಖರ್ಚು ಮಾಡಿ ನಾವೆಲ್ಲ ವ್ಯವಸ್ಥೆ ಮಾಡಿ ಬಂದು ಸಾರ್ವಜನಿಕರಿಗೆ ನೋಡಿ ಹೆಂಗೆ ಊಟ ಮಾಡ್ತಾಯಿದ್ದಾರೆ ಆ ಥರ ನಾವು ಸಂತೋಷವಾಗಿ ಊಟ ಹಾಕಿ ಅವರಿಗೆ ಏನು ಒಂದು ಕುಂದು ಕೊರತೆ ಬರದಂಗೆ ಅದೆಲ್ಲ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಮ್ಮದು. ನಾವು ಆ ಭಗವಂತ ಕೊಟ್ಟಿದ್ದಾನೆ, ಆ ಭಗವಂತನ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ನಾವು ಈ ಜಾತ್ರೆ ನೋಡಿದೀವಿ, ಲಕ್ಷಾಂತರ ಜನ ಬರ್ತಾರೆ, ಸಾಕಷ್ಟು ತೊಂದರೆ ಆಗುತ್ತೆ. ಪ್ರತಿ ವರ್ಷವೂ ಒಂದೊಂದು ರೀತಿ ವಿಶೇಷತೆಯಿಂದಲೇ ಈ ಜಾತ್ರೆ ಕೂಡಿರುತ್ತೆ. ಈ ವರ್ಷ ವಿಶೇಷತೆ ಏನು ಅಂದರೆ ಶ್ರೀಮಂತ. ಕಳೆದ ಬಾರಿ ರಾಜ್ಯ ಮಟ್ಟದ ಕುಸ್ತಿಪಟುಗಳು ಭಾಗವಹಿಸಿ ಕುಸ್ತಿಯನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಸಾರಿ ಶ್ರೀಮಂತ ಮಾಡ್ತಾಯಿದ್ದೀವಿ. 500ಕ್ಕೂ ಹೆಚ್ಚು ಜನ ಶ್ರೀಮಂತ ಕಾರ್ಯಕ್ರಮಕ್ಕೆ ನೋಂದಾಯಿಸ್ಕೊಂಡಿದ್ದಾರೆ. ಅವರೆಲ್ಲ ಭಾಗವಹಿಸ್ತಾರೆ. ಅವರಿಗೆಲ್ಲ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು, ಕನಕಪುರ, ಮರಳೆ ಮಠ, ಹಾಗೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು, ಹೀಗೆ ಹಲವಾರು ಮಠದ ಸ್ವಾಮೀಜಿಗಳು ಬಂದ ಆಶೀರ್ವಚನ ಮತ್ತು ಯದುವೀರ್ ಒಡೆಯರ್ ಏನು ಸುಮಾರು 17 ವರ್ಷಗಳಿಂದ ಈ ಜಾತ್ರೆ ನಡ್ಕೊಂಬರ್ತಾ ಇದೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಮುಂಚೆ ಈ ಥರ ಜಾತ್ರೆಗಳನ್ನ ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಈಗಿನ ಯುಗದಲ್ಲಿ ನೋಡಬೇಕು ಅಂದರೆ ತುಂಬ ವಿರಳ. ನಮ್ಮದೆಲ್ಲ BBMP ಲಿಮಿಟ್ಸ್ಗೆ ಬರ್ತದೆ. ಮತ್ತು ವಿಶೇಷವಾಗಿ ಆಕರ್ಷಣೆಯಾಗಿ ನಾವೇನು ಮಾಡ್ತಿದ್ವಿ, ನಮ್ಮ ಈ ಟ್ರಸ್ಟ್ನ ರುದ್ರೇಶಣ್ಣ ಅವ್ರ ನೇತೃತ್ವದಲ್ಲಿ ಒಬ್ಬೊಬ್ಬರ ಸೆಲೆಬ್ರಿಟಿಗಳನ್ನ ಒಂದೊಂದು ವರ್ಷ ಕರೆಸಿ, ದರ್ಶನ್ ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ಅವ್ರುಗಳು ಬಂದರೆ ಜನಗಳು ತುಂಬ ಖುಷಿಯಿಂದ ಜಾತ್ರೆನ ಎಂಜಾಯ್ ಮಾಡ್ತಾರೆ ಅಂತ ಅದನ್ನೆಲ್ಲ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಜಾತ್ರೆನ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಈ ಸಲ ವಿಶೇಷವಾಗಿ ನಾವು ಹಿಂದಿನ ಕಾಲದಲ್ಲೆಲ್ಲ ಮಹಾರಾಜರನ್ನ ನೋಡಬೇಕು ಅಂದರೆ ತುಂಬ ಕಷ್ಟ. TVಲಿ ಎಲ್ಲರೂ ದೂರದಲ್ಲಿ ನಿಂತ್ಕೊಂಡು ಮಹಾರಾಜರನ್ನ ನೋಡೋ ಅಂಥ ಸೌಭಾಗ್ಯ ಸಿಗ್ತಾಯಿತ್ತು. ಈ ಸಲದ ವಿಶೇಷತೆ ಮಹಾರಾಜರು ನಮ್ಮ ಕಣ್ಣು ಮುಂದೆ ನಮ್ಮ ಜೊತೆಲಿರ್ತಾರೆ ಅನ್ನೋದೇ ಈ ಜಾತ್ರೆಯ ವಿಶೇಷತೆ. ಹಾಗಾಗಿ ಜನಗಳು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಹಾಗೂ ಕಡಲೆಕಾಯಿ ಹಾಗೂ ಕಬ್ಬನ್ನ ಉಚಿತವಾಗಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೊಗೊಂಡೋಗಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ಕಾರ.